ದುಸ್ಥಿತಿಯಲ್ಲಿದ್ದ ರಸ್ತೆಯನ್ನು ಬಗೆದು 4 ತಿಂಗಳಾದರೂ ತಿರುಗಿ ನೋಡದ ಜವಾಬ್ದಾರಿ ಹೊತ್ತವರು. ರಸ್ತೆ ತುಂಬ ಹರಡಿದ ಜಲ್ಲಿಕಲ್ಲು, ಪಾದಚಾರಿಗಳಿಗೆ ಮಕ್ಕಳಿಗೆ ನರಕ ದರ್ಶನ. ವಾಹನಗಳ ಟೈರ್ಗಳಿಂದ ಸಿಡಿದ ಜಲ್ಲಿಗಳಿಂದ ರಸ್ತೆ ಬದಿಯ ಅಂಗಡಿಗಳ ಗ್ಲಾಸ್ಗಳಿಗೆ ಹಾನಿ. ರಸ್ತೆಯಲ್ಲಿರುವ ಮನೆಗಳಿಗೆ ಧೂಳು. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ 31ನೇ ವಾರ್ಡ್ನ ಮಾದೇಶ್ವರ ನಗರದ 1ನೇ ಕ್ರಾಸ್ನ ಅವ್ಯವಸ್ಥೆ ಇದು. ಚೆನ್ನಾಗಿದ್ದ ರಸ್ತೆಯನ್ನು 4 ತಿಂಗಳ ಹಿಂದೆ ಬಂದ ಗುತ್ತಿಗೆದಾರರವರು ಹೊಸ ರಸ್ತೆ ನಿರ್ಮಾಣಕ್ಕೆ ಕಾಮಗಾರಿ ಪ್ರಾರಂಭಿಸಲು ಹಳೆ ರಸ್ತೆಯನ್ನು ಅಗೆದು ಬಿಟ್ಟು 4 ತಿಂಗಳಾದರೂ ಪತ್ತೆಯಾಗಿಲ್ಲ. ಇವರು ಮಾಡಿರುವ ಅವ್ಯವಸ್ಥೆಯಿಂದ ರಸ್ತೆಯಲ್ಲಿ ವಾಸಿಸುವ ನಿವಾಸಿಗಳಿಗೆ, ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ, ಪಾದಚಾರಿಗಳಿಗೆ, ಮಕ್ಕಳು ಅನುಭವಿಸುತ್ತಿರುವ ಸಮಸ್ಯೆ ಹೇಳತಿರುವುದಾಗಿದೆ. ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿಗೆ ಅಲ್ಲಿನ ನಿವಾಸಿಗಳು ತಮ್ಮ ಅಳಲನ್ನು ಹೇಗೆ ತೊಡಿಕೊಂಡಿದ್ದಾರೆ ನೀವೇ ನೋಡಿ. ಇದೇ ಸಂದರ್ಭದಲ್ಲಿ ನಗರಸಭಾ ಮಾಜಿ ಸದಸ್ಯರಾದ ಜೆಸಿಬಿ ಲೋಕೇಶ್ ಅವರು ಅನವಶ್ಯಕವಾಗಿ ರಸ್ತೆ ಆಗಿದ್ದು ಬಿಟ್ಟಿರುವುದು ಸರಿಯಲ್ಲ. ರಸ್ತೆ ಕಾಮಗಾರಿಗೆ ಮಾಡಲು ಸಂಪೂರ್ಣವಾಗಿ ಅನುಮೋದನೆ ಪಡೆದು ಪ್ರಾರಂಭಿಸಬೇಕು. ಆದರೆ 4 ತಿಂಗಳಾದರೂ ರಸ್ತೆ ಕಾಮಗಾರಿ ಮಾಡದಿರುವುದು ಏನು ಕಾರಣ? ರಸ್ತೆ ಯಥಾಸ್ಥಿತಿಯಾಗಿ ಬಿಟ್ಟಿದ್ದರೆ ಸಾರ್ವಜನಿಕರಿಗೆ ಅನಾನುಕೂಲವಾಗುತ್ತಿರಲಿಲ್ಲ. ಬೇಗನೆ ರಸ್ತೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಸಾರ್ವಜನಿಕ ಅನುಕೂಲ ಮಾಡಿಕೊಡುವರೆ ಕಾದು ನೋಡಬೇಕು ಎಂದು ತಿಳಿಸಿದ್ದಾರೆ. 31ನೇ ವಾರ್ಡಲ್ಲಿ ತುಂಬಾ ದಿನ ಆಯ್ತು ರೋಡ್ ಕಿತ್ತಾಕಿ. ಯಾರಾದ್ರೂ ಒಬ್ರಾದ್ರೂ ಬಂದು ಏನು ನೋಡ್ತಿಲ್ಲ. ಚೆನ್ನಾಗಿದ್ದ ರೋಡ್ನ ಕಿತ್ತಾಕ್ಬಿಟ್ಟು ಬಂದು ಇಲ್ಲಿ ಕಲ್ಲು ಅಂಗಡಿ ಎಲ್ಲ ಒಳಗಡೆ ಎಲ್ಲ ಬೀಳುತ್ತೆ, ಧೂಳು ಸಿಕ್ಕಾಬಿಟ್ಟೆ ಧೂಳು ಬರುತ್ತೆ. ಒಬ್ರಾದ್ರೂ ಬಂದು ನೋಡ್ಲಿಲ್ಲ. ರೋಡ್ ಕಿತ್ತಾಕ್ತಾಗ ಬಂದದ್ದು ಜನ ಯಾರಾದ್ರೂ ಈ ಕೌನ್ಸಿಲರ್ ಆಗ್ಬೋದು, ಪ್ರತಿ ಇನ್ನೊಬ್ರು ಯಾರು ಬಂದು ನೋಡ್ಲಿಲ್ಲ. 31ನೇ ವಾರ್ಡಲ್ಲಿ ನೋಡಿ ರೋಡ್ ಹೆಂಗ್ ಕಿತ್ತಾಕಿದ್ದಾರೆ ಅಂತ. ಸರ್ ನಾವಿಲ್ಲಿ ಅಂಗಡಿ ಮಾಡಿ 5 ವರ್ಷ ಆಯ್ತು. 5 ವರ್ಷದಿಂದ ತುಂಬಾನೇ ಚೆನ್ನಾಗಿತ್ತು ರೋಡು. ಈಗ ನೋಡಿ ಈಗ ಹಾಕಿದ್ದಾರೆ, ಯಾರೋ 4-5 ತಿಂಗಳೇ 3-4 ತಿಂಗಳು ಆಯ್ತು ಬಂದ್ಬಿಟ್ಟು ಕಿತ್ತಾಕ್ಬಿಟ್ಟು ಹೋಗ್ಬಿಟ್ರು. ನಾವು ಸೋಲಾರ್ ಇಟ್ಟಿದ್ದು ಡೈಲಿ ಎಷ್ಟಾರ ಧೂಳು ಹೊಡೀರಿ. ಮತ್ತೆ ಗ್ಲಾಸ್ ನೋಡಿ, ಗ್ಲಾಸ್ ಫಿಟ್ಟಿಂಗ್ ಮಾಡಿಸಿದ್ದು ಎಷ್ಟೇ ಗ್ಲಾಸ್ ಹಾಕಿದ್ರು ಅಂಗಡಿ ತುಂಬಾ ಧೂಳು ತುಂಬುತ್ತದೆ. ಚೆನ್ನಾಗಿ ರೋಡ ಕಿತ್ತಾಕ್ಬಿಟ್ಟು ಕೊನೆಗೆ ಈ ಗತಿ ಮಾಡೋಗೋರು ನೋಡಿ. ಇಲ್ಲೆಲ್ಲ ನಾವು ಡೈಲಿ ಕ್ಲೀನ್ ಮಾಡೋದೇ ಆಗ್ಬಿಟ್ಟೈತೆ. ನಾವು ಬೆಳಗ್ಗೆ ಬಂದು ಒಂದು ಅರ್ಧ ಗಂಟೆ ಗಾಡಿ ಹಚ್ಚಿದ್ರೆ ಗಾಡಿ ಎಲ್ಲ ಧೂಳಾಗಿರ್ತದೆ. ಏನು ಉದ್ದೇಶ ಅಂತಾನೂ ಗೊತ್ತಾಗ್ತಿಲ್ಲ. ಚೆನ್ನಾಗಿರೋ ರೋಡ ಕಿತ್ತಾಕುವಂತ ಅವಶ್ಯಕತೆನೂ ಇರಲಿಲ್ಲ. ಸಣ್ಣ ಕಲ್ಲುಗಳು ಇಲ್ಲಿ ನಾವು ಹೋಗ್ಬೇಕಾದ್ರೆ ಇಲ್ಲಿ ವೆಹಿಕಲ್ಗಳು ನಿಧಾನನೂ ಹೋಗಲ್ಲ. ಸ್ಕೂಲ್ ಮಕ್ಳಿಗೆಲ್ಲ ತೊಂದರೆ ಇದೆ. ಈ ರೋಡಲ್ಲಿ ನಮ್ಮ ರೋಡಲ್ಲಿ ಅಕ್ಷಯ ಪಬ್ಲಿಕ್ ಸ್ಕೂಲ್ ಇದೆ. ಸ್ಕೂಲ್ ಮಕ್ಳು ಹೋಗ್ಬೇಕಾದ್ರೆ ಯಾವ್ದಾರು 2 ವೀಲರ್ ಫಾಸ್ಟಾಗಿ ಬಂತು ಅಂದ್ರೆ ಕಲ್ಲು ಎಲ್ಲ ನಮ್ಮ ಅಂಗಡಿಗೆ ಬಂದು ಹೊಡಿತವೆ. ಸೊ ಇಲ್ಲಿ ಸ್ಕ್ರಾಚಸ್ ಎಲ್ಲ ಆಗೈತೆ. ಇದು ನೋಡಿ, ಸ್ವಲ್ಪ ಯಾರಾದರೂ ಈ ಸಂಬಂಧಪಟ್ಟವ್ರು ದಯವಿಟ್ಟು ಇದನ್ನ ರಸ್ತೆ ರೆಡಿ ಮಾಡಿಕೊಟ್ರೆ ತುಂಬ ಅನುಕೂಲ ಆಯ್ತದೆ. 5 ವರ್ಷದಿಂದ ನಮ್ಮ ಅಂಗಡಿ ಚೆನ್ನಾಗಿತ್ತು. ಈಗ ಆಲ್ರೆಡಿ ಎಲ್ಲ ಧೂಳು ಕಲ್ಲು ಬರೀ 3 ತಿಂಗಳಿಗೆ ಅಂಗಡಿ ನೋಡೋಕ್ಕಾಯ್ತಲ್ಲ, ಆ ಲೆವೆಲ್ಗೆ ಆಗೈತೆ. ದಯವಿಟ್ಟು ಯಾರಾದರೂ ಸಂಬಂಧಪಟ್ಟವರು ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ರೆಡಿ ಮಾಡಿಕೊಟ್ರೆ ತುಂಬ ಒಳ್ಳೇದಾಗುತ್ತೆ ಸರ್. 3-4 ತಿಂಗಳಾಯ್ತು ರೋಡ್ ಕಿತ್ತಾಕಿ. ಎಷ್ಟು ನಮಗೆ ಮೆಟ್ಲೆಲ್ಲ ಕಸ ಗುಡ್ಸೋದು, ಮನೆಗೆಲ್ಲ ಧೂಳು ತುಂಬ್ಕೊತೈತೆ. ಅಡುಗೆ ಮನೆಗೂ ಧೂಳುಗಳು ಬರ್ತಾ ಇದೆ. ಎಷ್ಟು ದಿನ ಆಯ್ತು ಕಿತ್ತೋಗಿ. ಯಾವಾಗ ರೆಡಿ ಮಾಡ್ಸೋದು ಇದನ್ನ? ಚೆನ್ನಾಗಿತ್ತು ರೋಡು, ಚೆನ್ನಾಗಿರೋ ರೋಡ್ನ ಎಲ್ಲಾನು ಈ ತರ ಕಿತ್ತಾಕಿ ಹಾಳು ಮಾಡಿದಿರಲ್ಲ. ಏನೋ ಚೆನ್ನಾಗಿಲ್ಲ ಅಂತಂದ್ರೆ ಅದೊಂಥರ, ಚೆನ್ನಾಗಿರೋ ರೋಡ್ನು ಕಿತ್ತಾಕಿ ಈ ತರ ಹಾಳು ಮಾಡಿ ಎಷ್ಟು ತಿಂಗಳಾಯ್ತು. ಇನ್ನ ಯಾವಾಗ ರೆಡಿ ಮಾಡ್ಸೋದು ನೀವು? ಯಾವಾಗ ಬರೀ ನಾವು ಹೊರ್ಗಡೆನೂ ಕೆಲಸ ಮಾಡ್ಬೇಕು, ಮನೇಲೂ ಮಾಡ್ಬೇಕು, ಬರೀ ಧೂಳು ಗುಡ್ಸ್ಕೊಂಡೇ ನಿಂತಿರಕ್ಕಾಗುತ್ತಾ ಸರ್? ಮಕ್ಳುಗಳೆಲ್ಲಾನು ಓಡಾಡಕ್ ಆಗ್ತಾ ಇಲ್ಲ. ಪಾಪ ಅವ್ರಿಗೆ ಸೈಕಲ್ ಹೊಡಿಯೋಕ್ಕೂ ಪ್ರಾಬ್ಲಮ್ ಆಗುತ್ತೆ. ಎಲ್ಲಾದ್ರೂ ಹೋಗ್ಬೇಕು, ಟ್ಯೂಷನ್ಗೆ ಹೋಗ್ಬೇಕು, ಮಾಡ್ಬೇಕು, ಸೈಕಲ್ ತಗೊಂಡು ಹೋಗ್ಬೇಕು ಅಂದ್ರೆ ಆಮೇಲೆ ಕಲ್ಗಳೆಲ್ಲ ಫುಲ್ ಜಾಸ್ತಿ ಬಿದ್ದೋಯ್ತೀವಿ ಮಾಡ್ತೀವಂತೆ. ಎಷ್ಟು ಸತಿ ಎದ್ದಿ ಬಂದಿದ್ದಾರೆ. ಇದೆಲ್ಲ ಯಾವಾಗ ರೆಡಿ ಮಾಡ್ತೀರಾ ಅಂತ ಫಸ್ಟ್ ಹೇಳಿ. ಈ ವಾರ್ಡ್ ಕೌನ್ಸಿಲ್ಗಳು ಅಧಿಕಾರಿಗಳೆಲ್ಲ ಏನ್ ಮಾಡ್ತಾ ಇದಾರೆ? ಯಾರು ಬಂದು ಏನು ಕೇಳ್ತಾ ಇಲ್ಲ. ಒಬ್ರು ಮಾತಾಡ್ತಾ ಇಲ್ಲ, ಒಬ್ರು ಏನು ಕೇಳ್ತಾ ಇಲ್ಲ. ಬಿಟ್ಟಂಗೆ ಬಿಟ್ಬಿಟ್ಟಿದ್ದಾರೆ ರೋಡ್ನ. ನಾವು ಏನ್ ಮಾಡ್ಬೇಕು? ನಾವೇನ್ ಬರೀ ಎಲ್ಲ ಧೂಳನ್ನ ಗುಡ್ಸ್ಕೊಂಡೇ ನಿಂತಿರ್ಬೇಕಾ? ಫಸ್ಟ್ ರೋಡ್ ರೆಡಿ ಮಾಡಿಸಿ ರಸ್ತೆ ಬಂದ್ ಮಾಡೋಣ ಅಂತಿದೀವಿ. ಧೂಳು ಸಾಕಷ್ಟಿದೆ. ಮನೆ ಒಳಗಡೆ ಎಲ್ಲ ಪೊಲ್ಯೂಷನ್, ವಯಸ್ಸಾದವರು ಇದ್ದಾರೆ, ಜೊತೆಗೆ ಆರೋಗ್ಯ ಸ್ಥಿತಿ ಇದು ಸಮಸ್ಯೆ ಇದೆ. ಜೊತೆಗೆ ನಮ್ಮ ಪಕ್ಕದ ಮನೆಯವರು ವೀಸಿಂಗ್ ಪ್ರಾಬ್ಲಮ್ ಇದೆ. ಅವ್ರಿಗೆಲ್ಲ ತುಂಬ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ನೋಡೋಣ ಏನು ಮಾಡ್ತಾರೆ ಅಂತ. ಹಂಗೂ ಆಗಿಲ್ಲ ಅಂದ್ರೆ ಒಂದು 2-3 ದಿನದಲ್ಲಿ ರಸ್ತೆ ಬಂದ್ ಮಾಡೋಣ ಅಂತಿದ್ವಿ. ನಗರಸಭಾ ವ್ಯಾಪ್ತಿಯಲ್ಲಿ 31ನೇ ವಾರ್ಡ್ನ ಮಾಜಿ ನಗರಸಭಾ ಸದಸ್ಯರಾದ ಲೋಕೇಶ್ ಎಂದು ಅಂದ್ಬಿಟ್ಟು ನಾವು ಈ ನಗರಸಭಾ ವ್ಯಾಪ್ತಿನಲ್ಲಿ ಹಿಂದಿನ ಅವಧಿನಲ್ಲಿ ಈ ಹೌಸಿಂಗ್ ಬೋರ್ಡ್ ಅಂತ ಒಂದು ಲೇಔಟ್ ಬಡಾವಣೆಯನ್ನು ನಾವು ತುಂಬ ಅಚ್ಚುಕಟ್ಟಾಗಿ ಅಭಿವೃದ್ಧಿ ಮಾಡಿದ್ದೇವೆ. ಈ ದಿನ ನಗರಸಭಾ ಸದಸ್ಯರುಗಳು ಹಾಗೂ ಅಧ್ಯಕ್ಷರಿರ್ಬೋದು, ನಗರಸಭಾ ಅಧಿಕಾರಿಗಳಿರ್ಬೋದು, ಈ ರಸ್ತೆಗಳನ್ನ ಅಧ್ವಾನಿಸಿ ಹಿಂದೆ ಗ್ಯಾಸ್ ಲೈನ್ಗೆ ಅಂತೇಳಿ ರಸ್ತೆಗಳನ್ನ ತೋಡಿ ಗುಂಡಿ ಮಾಡಿ ಮಾಡಿಟ್ಟು ಅವ್ರು ಕಟ್ಟಿರುವಂಥ ಮೇಂಟೆನೆನ್ಸ್ ದುಡ್ಡಲ್ಲಿ ಅಭಿವೃದ್ಧಿ ಮಾಡದೇ ಇರುವಂಥ ಸ್ಥಿತಿಗೆ ಬಂದಿದೆ ಇವತ್ತು ನಗರಸಭೆ. ಅಂದರೆ ಇಲ್ಲಿರುವಂಥ ಜನಪ್ರತಿನಿಧಿಗಳು ಹಾಗೂ ಶಾಸಕರು, ಅಧಿಕಾರಿಗಳು, ನಗರಸಭಾ ಆಳ್ತಿರುವಂಥ ಮೊದಲನೇ ಪ್ರಜೆ ಆಗಿರುವಂಥ ನಗರಕ್ಕೆ ಮೊದಲನೇ ಪ್ರಜೆ ಆಗಿರುವಂಥ ನಗರಸಭಾ ಅಧ್ಯಕ್ಷರೇ, ನೀವೇನು ಕಣ್ಮುಚ್ಕೊಂಡು ಕೂತಿದ್ದೀರಾ ಏನು ಅಂತ ಗೊತ್ತಿಲ್ಲ. ಯಾವನ ಬಂದು ಒಬ್ಬ ಗುತ್ತಿಗೆದಾರ ಬಂದು ಇವತ್ತು ರೋಡ್ನ ಅಗದು ಹಾಳು ಮಾಡಿ ಇಟ್ಬಿಟ್ಟು ಹೋಗಿದ್ದಾನೆ. ಅದನ್ನ ರೆಡಿ ಮಾಡ್ಸೋಕ್ಕೆ ನೀವು ಅವನ ಕೈಲಿ ಆಗಲಿಲ್ಲ ಅಂದಮೇಲೆ ನೀವು ಯಾವ ಪುರುಷಾರ್ಥಕ್ಕೆ ನೀವು ಟೆಂಡರ್ ಮಾಡ್ತೀರಾ? ಯಾವ ಪುರುಷಾರ್ಥಕ್ಕೆ ನೀವು ಗ್ಯಾಸ್ ಲೈನ್ಗೆ ರೋಡ್ ಕಟಿಂಗ್ಗೆ ನೀವು ಕೊಡ್ತೀರಾ ಅಂತ ನಾನು ಕೇಳಲು ಇಚ್ಛೆ ಪಡ್ತೀನಿ.
ಇಂಥ ದುಸ್ಥಿತಿಗೆ ಇಲ್ಲಿ ಇಂಥ ದುಸ್ಥಿತಿನಲ್ಲಿ ಯಾವ ರೀತಿಲಿ ಜನ ವಾಸ ಮಾಡಬೇಕು, ಈ ಧೂಳು ಈ ಜಲ್ಲಿಕಲ್ಲಲ್ಲಿ ತಿರ್ಗಾಡ್ಕೊಂಡು ಯಾವ ರೀತಿಲಿ ವಾಸ ಮಾಡಬೇಕು ಅನ್ನೋದನ್ನ ನೀವೇ ಬಂದು ಮನಗಂಡು ಮುಂದೊಂದು ದಿನ ಬಂದು ಇಲ್ಲಿ ಕಣ್ಣಾರೆ ನೋಡಿ ನೀವು ಮಾಡಬೇಕು ಅಂತೇಳಿ ನಾನು ಅಭಿವೃದ್ಧಿ ಮಾಡಬೇಕು, ಇದನ್ನ ಈ ರಸ್ತೆ ಸರಿ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ.